ಇವಾಗ ನನ್ನ ಅಡುಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನೋಡೋಣ. ಇವತ್ತು ಒಳ್ಳೆ ಬಂಗಡೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೆಲ್ಲ ಮಸಾಲ ಹಾಕ್ತೀನಿ ಅಂತ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ವಿಡಿಯೋನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ ಆಯಿತಾ. 1 kg ಮೀನು ತಗೊಬಂದಿದ್ದೀನಿ ನೋಡಿ. ಮೀನು ಫ್ರೆಶ್ ಆಗಿದೆ, ಮಾತ್ರ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಅವ್ರು ಕಟ್ ಮಾಡ್ತೀನಿ ಅಂದರು, ನಾನು ಕಟ್ ಮಾಡೋದು ಬೇಡ, ಮನೆಗೆ ಹೋಗಿ ಕಟ್ ಮಾಡ್ತೀನಿ ಅಂದರೆ ಫುಲ್ ತಂದಿದ್ದೀನಿ ನೋಡಿ. ನನ್ನ ಮಕ್ಕಳಿಗೆ ಹಾಗೆ ಫ್ರೈನು ಮಾಡೋಣ ಅಂತ ಫುಲ್ಲು ಕ್ಲೀನ್ ಮಾಡಬೇಕಿದು. ನೋಡಿ, ಫಿಶ್ನೆಲ್ಲ ತೊಳೆದು ಇಟ್ಕೊಂಡೆ ಕ್ಲೀನಾಗಿ. ಸೋಪ್ ಹಾಕಿ ಉಜ್ಜಿ ತೊಳೆದೆ. ಕಾಮಿಡಿ ಮಾಡಿದ್ದು. ಸೋಪ್ ಹಾಕಿ ಯಾರು ಉಜ್ಜಬೇಡಿ, ನಾನು ಮಾತ್ರ ಉಜ್ಜಿದಷ್ಟೇ. ಯಾಕಂದರೆ ಕ್ಲೀನಾಗಿ ನೀರಲ್ಲೆಲ್ಲ ಕ್ಲೀನ್ ಮಾಡಿದೆ, ಅದು ಕಾಮಿಡಿ ಮಾಡಿದ್ದಷ್ಟೇ ನಾನು. ಇದರಲ್ಲಿ ಒಂದು ಮೊಟ್ಟೆ ಇತ್ತು ನೋಡಿ, ತುಂಬ ಮೊಟ್ಟೆ ಇತ್ತು. ನಾನು ಅವ್ರ ಹತ್ರ ಹೇಳಿದೆ ಮೊಟ್ಟೆ ಎಲ್ಲ ಕೊಡಿ ಅಂತ, ಅವ್ರು ಮೊಟ್ಟೆ ಕೊಟ್ಟೇ ಇಲ್ಲ ನೋಡಿ. ಬರೀ ಒಂದು ಮೊಟ್ಟೆ ಮಾತ್ರ ಹಾಕಿದ್ರು. ನಾನು ಅಲ್ಲಿ ಅಂದ್ಕೊಂಡೆ ಮೊಟ್ಟೆ ಕೊಟ್ಟಿದ್ದಾರೆ ಅಂತ, ಇಲ್ಲಿ ಬಂದು ನೋಡಿದಾಗ ಬರೀ ಒಂದು ಮೊಟ್ಟೆ ಮಾತ್ರ ಇತ್ತು. ಹೋಗಲಿ ಬಿಡಿ, ಪರವಾಗಿಲ್ಲ. ಇವಾಗ ನಾನು ಇದನ್ನು ಕಟ್ ಮಾಡಿ ಮಸಾಲ ಕುದಿಯೋಕೆ ಇಟ್ಟಿದ್ದೀನಲ್ವ, ಅದಕ್ಕೆ ಹಾಕ್ತೀನಿ ಇವಾಗ. ಮೊದಲು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕು ಅಂತ. ನಾನು ಸ್ವಲ್ಪ ಖಾರನೇ ಜಾಸ್ತಿ ಮಾಡಿ ತಿಂತೀನಿ, ನಮಗೆ ಸ್ವಲ್ಪ ಖಾರ ಜಾಸ್ತಿ. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಾಗುತ್ತೆ ಮೆಣಸು. ಇವಾಗ ಮೆಣಸು ಹುರಿತೀನಿ ನೋಡಿ. ಇವಾಗ ಮೆಣಸು ಹುರಿದಾಯಿತು. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಇವಾಗ ಇದಕ್ಕೆ ಧನಿಯಾ ಬೀಜ ಸ್ವಲ್ಪ ಹುರಿತಾ ಇದೆ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಒಂದು 1/2 ಸ್ಪೂನು ಜೀರಿಗೆ. ಸ್ವಲ್ಪ ಮೆಂತ್ಯಕಾಳು, ಜಾಸ್ತಿ ಹಾಕಲ್ಲ, ಕೈ ಬರುತ್ತೆ. ಸ್ವಲ್ಪ ಓಂಕಾಳು, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸು ಎಲ್ಲ ಒಟ್ಟಾಗಿ ಹುರಿತಾ ಇದ್ದೀನಿ ನೋಡಿ. ಇವಾಗ ಸಾಕಿದ್ದು ಹುರಿದಿದ್ದು ನೋಡಿ. ಇಲ್ಲಿ ಇದು ಮೆಣಸು, ಇದರಲ್ಲಿ ಧನಿಯಾ ಬೀಜ, ಜೀರಿಗೆ, ಮೆಂತ್ಯಕಾಳು, ಓಂಕಾಳು, ಆಮೇಲೆ ಕಾಳು ಮೆಣಸು, ಆಮೇಲೆ ಇಷ್ಟು ದೊಡ್ಡದು ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ನೋಡಿ, ಇಷ್ಟು. ಆಮೇಲೆ ತುರಿದಿಟ್ಕೊಂಡಿದ್ದೀನಿ ನೋಡಿ, ಇದು ತೆಂಗಿನಕಾಯಿ. ಇದನ್ನಿಷ್ಟು ಮಸಾಲ ನೋಟ್ ಮಾಡಿ. ಇವಾಗ ಮಸಾಲ ರುಬ್ಕೋತೀನಿ. ಇವಾಗ ರುಬ್ಬಿ ಆಗಿದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಮಸಾಲ. ಟೇಸ್ಟೂ ಅಷ್ಟೇ ಇರುತ್ತೆ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ ನೋಡಿ. ಇದು ಸನ್ಫ್ಯೂರ್ ಆಯಿಲು. ನಾವು ಸನ್ಫ್ಯೂರ್ ಆಯಿಲೇ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ ನೋಡಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿದ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ಇವಾಗ. ಇದರಲ್ಲಿ 2 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ಇವಾಗ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಟೊಮೊಟೊ ಮತ್ತು ಈರುಳ್ಳಿ. ಇವಾಗ ಟೊಮೊಟೊ ಎಲ್ಲ ಬೆಂದಿದೆ ನೋಡಿ. ಮಸಾಲ ಹಾಕ್ಕೊತೀನಿ. ಇವಾಗ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ.
ಇದು ಎಷ್ಟು ಮಸಾಲ ತೆಳು ಬೇಕು ದಪ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ತೀನಿ. ತುಂಬ ದಪ್ಪ ಇದೆ. ತುಂಬ ದಪ್ಪ ಸಾರಾದರೂ ಚೆನ್ನಾಗಾಗಲ್ಲ, ತುಂಬ ತೆಳು ಇದ್ರೂ ಚೆನ್ನಾಗಾಗಲ್ಲ. ಮೀಡಿಯಮ್ ಇರಬೇಕು. ಇನ್ನು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ಇಷ್ಟು ಮಸಾಲೆ ಇರಲಿ, ದಪ್ಪ ಇರಲಿ. ಇವಾಗ ಇದು ಮಸಾಲ ಫುಲ್ಲು ಕುದಿಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಕುದಿಯೋಕ್ಕಿಡ್ತೀನಿ ಇದು. ಇವಾಗ ಅಲ್ಲಿ ಮಸಾಲ ಕುದೀತಾ ಇದೆ ನೋಡಿ. ಮಸಾಲ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಫಿಶನ್ನು ಕಟ್ ಮಾಡಿದ್ದು ಹಾಕೋತೀನಿ ನೋಡಿ. ಫಿಶ್ ಹಾಕ್ತಾ ಇದ್ದೀನಿ. ಈಗ ಫಿಶ್ ಹಾಕ್ಕೊಂಡಾಗಿದೆ. ಈಗ ಒಂದು 10 ನಿಮಿಷ ಫಿಶ್ ಜೊತೆ ಮಸಾಲ ಬೇಯಿಸಿ. ಇದು ಫಿಶ್ಶು ಬೆಳಿಗ್ಗೆ ನಾವು ಫಿಶ್ ಮಸಾಲ ಮಾಡಿ ಸಂಜೆ ತಿನ್ನಬೇಕು. ಫುಲ್ಲು ಮಸಾಲ ಹಿಡಿಯುತ್ತೆ ಮೀನಿಗೆ, ತುಂಬ ಟೇಸ್ಟ್ ಆಗುತ್ತೆ. ಬಿಸಿ ಬಿಸಿ ತಿಂದರೆ ಮೀನು ಟೇಸ್ಟ್ ಇರಲ್ಲ, ಸಾಂಬಾರನ್ನ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ನಾವು ಇವಾಗ ಸಂಜೆಗೆ ಆದರೆ ಬೆಳಿಗ್ಗೆನೇ ಅಡುಗೆ ಮಾಡಿಡಬೇಕು. ಮೀನು ಸಂಜೆ ತಿನ್ನಬೇಕು, ಸೂಪರ್ ಆಗುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈ ಫಿಶ್ ಮಸಾಲ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಇವಾಗ ಹಾಕಬೇಕು. ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಫಸ್ಟ್ ಹಾಕಬಾರ್ದು ಒಗ್ಗರಣೆ ಕೊಡುವಾಗ. ಮಸಾಲ ಅರ್ಧ ಮೀನು ಬೇಯ್ತಾ ಇರುವಾಗ ಮೆಣಸಿನ್ಕಾಯಿ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಅಕ್ಕ ಅದೇ ಥರ ಮಾಡೋದು. ಅದಕ್ಕೆ ನಾನು ಅದೇ ಥರ ಮಾಡಿದ್ದೀನಿ ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫಿಶ್ ಮಸಾಲ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ.